ಡೆಲ್ಲಿಗೆ ಹೊರಟಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಥವಾ ಒಂದು ಉಳಿದಿರೋ ಸೀಟನ್ನ ಫಿಲ್ ಮಾಡೋ ವಿಚಾರಕ್ಕ ಅಥವಾ ಎಂ.ಎಲ್.ಸಿ ವಿಚಾರಕ್ಕ? ನೋಡಿ, ಹಲವಾರು ವಿಚಾರಗಳಿರ್ತದೆ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಆಶ್ಚರ್ಯ ಏನಿದೆ? There be any reshuffle, sir? ವಾಟ್ ಎವರ್ ಇಟ್ ಇಸ್, ಇಟ್ಸ್ ಅಟ್ ದ ಡಿಸ್ಕ್ರಿಷನ್ ಆಫ್ ದ ಚೀಫ್ ಮಿನಿಸ್ಟರ್. So it's not cannot be ignored. ರೂಮರ್ ಪ್ರಕಾರ ಸರ್, ಮತ್ತೆ ರೂಮರ್ಗೆ ನೋಡಿ, ಗಾಳಿ ಸುದ್ದಿಗೆ ಏನಂತ ಉತ್ತರ ಕೊಡಲ್ಲ. ರೂಮರ್ಗೆ ಉತ್ತರ ಕೊಡಲ್ಲ. ಆದ್ರೆ ಈಗ ಸ್ಪೆಕ್ಯುಲೇಷನ್ ಮತ್ತೆ ಯಾವ ತರ ಇದೆ? ನಾಗೇಂದ್ರ ಈಗ ರೂಮರು ಸ್ಪೆಕ್ಯುಲೇಷನ್ ಏನು ವ್ಯತ್ಯಾಸ? ನಾಗೇಂದ್ರ ಅವ್ರನ್ನ ತೆಗೆದು ನೀವು ಮತ್ತೆ ಬೇರೆ reshuffle ಮಾಡ್ತೀರಾ? ಇಲ್ಲ, ಪರ್ಯಾಯ ಪದಗಳು ಯೂಸ್ ಮಾಡಿದ್ರೆ ಉತ್ತರ ಬರ್ತದ? ಅಲ್ಲ, 5 ಜನರನ್ನ ಸರ್ ಹೇಗಿದೆ ಅಂದ್ರೆ 5 ಜನರನ್ನ ತೆಗೆದು ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕೃಷ್ಣಪ್ಪ ಅವ್ರಿಗೆ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಒಂದ್ ಕೆಲಸ ಮಾಡ್ಬಿಡಿ ಸರ್, ನೀವೇ ಒಂದ್ ಪಟ್ಟಿ ಕೊಟ್ಬಿಡಿ, ಅದೇ ಹೋಗಿ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ. ಸುಮ್ಮನೆ ನೀವು ಇರೋರೆಲ್ಲ ನಮ್ಮ ಸ್ನೇಹಿತರ, ನೀವು ಇವ್ರು ಒಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಅದಕ್ಕೆಲ್ಲ ನಾವ್ ಹೆಂಗ್ ಉತ್ತರ ಬಟ್ ಕೊಡಕ್ಕಾಗ್ತದೆ? AICC ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸರ್, ಅಥವಾ ಏನಕ್ಕೆ ಕೊಡ್ಬೇಕು AICC ಕ್ಲಾರಿಫಿಕೇಶನ್? ಈ ಕನ್ಫ್ಯೂಷನ್ಸ್ ಯಾಕೆ? ಒಂದ್ ಸೀಟ್ ಗೊಂದಲ ಯಾರಲ್ಲಿದೆ? AICC ನಲ್ಲಿ ಇದೆಯಾ? KPCC ನಲ್ಲಿ ಇದೆಯಾ? ನಮ್ಮಲ್ಲಿ ಏನಿಲ್ಲ ಸರ್. ನೀವು ಹುಟ್ಟಿಸ್ತಾ ಇರೋದು ಈಗ ಮಧು ಅವ್ರು ಕೇಳ್ತಾ ಇರೋದ್ರಿಂದ, ಅಭಿ ಅವ್ರು ಕೇಳ್ತಾ ಇರೋದ್ರಿಂದ ಗೊಂದಲ ಆಗ್ತಾ ಇರೋದು. ಇಲ್ಲಿದ್ರೆ ಯಾರು ಕೇಳೇ ಇಲ್ಲಲ್ಲ. ಇಲ್ಲಿ ನೋಡಿ, 106 ಜನ ನಮ್ಮ ಕಾರ್ಯಕರ್ತರು, ಯಾರ್ದ ಗೊಂದಲ ಇದೆ ಕೇಳಿ? ಡೆಲ್ಲಿಗೆ ಹೊರಟಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಥವಾ ಒಂದು ಉಳಿದಿರೋ ಸೀಟನ್ನ ಫಿಲ್ ಮಾಡೋ ವಿಚಾರಕ್ಕ ಅಥವಾ ಎಂ.ಎಲ್.ಸಿ ವಿಚಾರಕ್ಕ? ನೋಡಿ, ಹಲವಾರು ವಿಚಾರಗಳಿರ್ತದೆ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಆಶ್ಚರ್ಯ ಏನಿದೆ? There be any reshuffle, sir? ವಾಟ್ ಎವರ್ ಇಟ್ ಇಸ್, ಇಟ್ಸ್ ಅಟ್ ದ ಡಿಸ್ಕ್ರಿಷನ್ ಆಫ್ ದ ಚೀಫ್ ಮಿನಿಸ್ಟರ್. So it's not cannot be ignored. ರೂಮರ್ ಪ್ರಕಾರ ಸರ್, ಮತ್ತೆ ರೂಮರ್ಗೆ ನೋಡಿ, ಗಾಳಿ ಸುದ್ದಿಗೆ ಏನಂತ ಉತ್ತರ ಕೊಡಲ್ಲ. ರೂಮರ್ಗೆ ಉತ್ತರ ಕೊಡಲ್ಲ. ಆದ್ರೆ ಈಗ ಸ್ಪೆಕ್ಯುಲೇಷನ್ ಮತ್ತೆ ಯಾವ ತರ ಇದೆ? ನಾಗೇಂದ್ರ ಈಗ ರೂಮರು ಸ್ಪೆಕ್ಯುಲೇಷನ್ ಏನು ವ್ಯತ್ಯಾಸ? ನಾಗೇಂದ್ರ ಅವ್ರನ್ನ ತೆಗೆದು ನೀವು ಮತ್ತೆ ಬೇರೆ reshuffle ಮಾಡ್ತೀರಾ? ಇಲ್ಲ, ಪರ್ಯಾಯ ಪದಗಳು ಯೂಸ್ ಮಾಡಿದ್ರೆ ಉತ್ತರ ಬರ್ತದ? ಅಲ್ಲ, 5 ಜನರನ್ನ ಸರ್ ಹೇಗಿದೆ ಅಂದ್ರೆ 5 ಜನರನ್ನ ತೆಗೆದು ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕೃಷ್ಣಪ್ಪ ಅವ್ರಿಗೆ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಒಂದ್ ಕೆಲಸ ಮಾಡ್ಬಿಡಿ ಸರ್, ನೀವೇ ಒಂದ್ ಪಟ್ಟಿ ಕೊಟ್ಬಿಡಿ, ಅದೇ ಹೋಗಿ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ. ಸುಮ್ಮನೆ ನೀವು ಇರೋರೆಲ್ಲ ನಮ್ಮ ಸ್ನೇಹಿತರ, ನೀವು ಇವ್ರು ಒಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಅದಕ್ಕೆಲ್ಲ ನಾವ್ ಹೆಂಗ್ ಉತ್ತರ ಬಟ್ ಕೊಡಕ್ಕಾಗ್ತದೆ? AICC ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸರ್, ಅಥವಾ ಏನಕ್ಕೆ ಕೊಡ್ಬೇಕು AICC ಕ್ಲಾರಿಫಿಕೇಶನ್? ಈ ಕನ್ಫ್ಯೂಷನ್ಸ್ ಯಾಕೆ? ಒಂದ್ ಸೀಟ್ ಗೊಂದಲ ಯಾರಲ್ಲಿದೆ? AICC ನಲ್ಲಿ ಇದೆಯಾ? KPCC ನಲ್ಲಿ ಇದೆಯಾ? ನಮ್ಮಲ್ಲಿ ಏನಿಲ್ಲ ಸರ್. ನೀವು ಹುಟ್ಟಿಸ್ತಾ ಇರೋದು ಈಗ ಮಧು ಅವ್ರು ಕೇಳ್ತಾ ಇರೋದ್ರಿಂದ, ಅಭಿ ಅವ್ರು ಕೇಳ್ತಾ ಇರೋದ್ರಿಂದ ಗೊಂದಲ ಆಗ್ತಾ ಇರೋದು. ಇಲ್ಲಿದ್ರೆ ಯಾರು ಕೇಳೇ ಇಲ್ಲಲ್ಲ. ಇಲ್ಲಿ ನೋಡಿ, 106 ಜನ ನಮ್ಮ ಕಾರ್ಯಕರ್ತರು, ಯಾರ್ದ ಗೊಂದಲ ಇದೆ ಕೇಳಿ?